Hi friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Friends, today we are going to learn about marginal verbs. Verb ಅಂದ್ರೆ ಕ್ರಿಯಾಪದ. Verbs are two types. That is main verb, auxiliary verb. Friends, main verb ನ ನಾವು lexical verb ಅಂತಾನೂ ಹೇಳ್ತೀವಿ. Auxiliary verb ನ ನಾವು helping verb ಅಂತಾನೂ ಹೇಳ್ತೀವಿ. In auxiliary verb we have three types. Those are primary auxiliaries, modal verbs, marginal verbs. Marginal verbs ನ ನಾವು ಸೆಮಿ ಮೋಡಲ್ ವರ್ಬ್ಸ್ ಅಂತಾನೂ ಹೇಳ್ತೀವಿ. ಸೊ ಫ್ರೆಂಡ್ಸ್, ವರ್ಬ್ ಅಂದ್ರೆ ಏನು, ಮೇನ್ ವರ್ಬ್, ಆಕ್ಸಿಲರಿ ವರ್ಬ್, ಪ್ರೈಮರಿ ಆಕ್ಸಿಲರೀಸ್, ಮೋಡಲ್ ವರ್ಬ್ಸ್ ಅಂದ್ರೆ ಏನು ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಲ್ವಾ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಫಾಲೋ ಮಾಡಿ. ನೌ ಲೆಟ್ಸ್ ಗೋ ಟು ದಿ ಟಾಪಿಕ್ marginal verbs or semi-modal verbs. Semi-modals are used to express the same things as modals but are a combination of auxiliary verbs and a preposition to. ಅಂದರೆ ಫ್ರೆಂಡ್ಸ್, ಸೆಮಿ-modal verbs ಅನ್ನೋದು modal verbs ಆಗಿ ಯೂಸ್ ಮಾಡ್ತೀವಿ. ಬಟ್ auxiliary verbಗೆ preposition to ನ ಆ್ಯಡ್ ಮಾಡಿ ಸೆಮಿ-modal verbsನ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ need to, dare to, want to, like to, supposed to, used to, have to, about to, out to, going to, ಈ ಥರ ಮೋಡಲ್ ವರ್ಬ್ಸ್ಗೆ ಪ್ರಿಪೋಸಿಷನ್ ಟುನ ಆ್ಯಡ್ ಮಾಡಿ ಸೆಮಿ ಮೋಡಲ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಸೆಮಿ ಮೋಡಲ್ ವರ್ಬ್ಸ್ನಲ್ಲಿ ಕೆಲವು ವರ್ಡ್ಸ್ ಬಗ್ಗೆ ನಾವು ವಿತ್ ಎಕ್ಸಾಂಪಲ್ಸ್ ಕಲಿಯೋಣ. ಎಕ್ಸಾಂಪಲ್ಸ್ ನೋಡೋಣ. ಯೂಸ್ ಟು ಅಂದರೆ ಪಾಸ್ಟ್ ಹ್ಯಾಬಿಟ್ಸ್ನ ಅಥವಾ ರೊಟೀನ್ಸ್ನ ಹೇಳುವಾಗ ಯೂಸ್ ಟುನೇ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಯೂಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಫ್ರೆಂಡ್ಸ್, ನಮಗೆ ಸೆಮಿ ಮೋಡಲ್ ವರ್ಬ್ಸ್ ಅಥವಾ ಮೋಡಲ್ ವರ್ಬ್ಸ್ನಲ್ಲಿ ಮೇನ್ ವರ್ಬ್ ಯಾವಾಗಲೂ V1 ಅಲ್ಲೇ ಇರುತ್ತೆ, V1 ಬರುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಹಿ ಯೂಸ್ ಟು ಪ್ಲೇ ದ ಕ್ರಿಕೆಟ್ ಎವ್ರಿ ವೀಕ್. ಪ್ರತಿ ವಾರ ಅವನು ಕ್ರಿಕೆಟ್ ಆಡ್ತಿದ್ದ. ನೋಡಿ ಫ್ರೆಂಡ್ಸ್, ಹಿ ಅನ್ನೋದು ಸಬ್ಜೆಕ್ಟ್, ಯೂಸ್ ಟು ಮಾರ್ಜಿನಲ್ ವರ್ಬ್ ಅಥವಾ ಸೆಮಿ ಮೋಡಲ್ ವರ್ಬ್, ಪ್ಲೇ ಅನ್ನೋದು ಮೇನ್ ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಮೊದಲು ಅವನು ಕ್ರಿಕೆಟ್ ಆಡ್ತಿದ್ದ ಪ್ರತಿ ವಾರ ಅಂದರೆ ಪಾಸ್ಟ್ ಹ್ಯಾಬಿಟ್ಸ್ನ ಇಲ್ಲಿ ಹೇಳ್ತಾ ಇರೋದು. ಹಿ ಯೂಸ್ ಟು ಪ್ಲೇ ದ ಕ್ರಿಕೆಟ್ ಎವ್ರಿ ವೀಕ್. ಪ್ರತಿ ವಾರ ಮೊದಲು ಅವನು ಕ್ರಿಕೆಟ್ ಆಡ್ತಿದ್ದ, ಪ್ರೆಸೆಂಟಲ್ಲಿ ಆಡ್ತಾ ಇಲ್ಲ. ಪಾಸ್ಟ್ ಹ್ಯಾಬಿಟ್ಸ್ನ ಇಲ್ಲಿ ತಿಳಿಸ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ವಿ ಯೂಸ್ ಟು ಲಿವ್ ಇನ್ ಎ ಸ್ಮಾಲ್ ಟೌನ್. ನಾವು ಚಿಕ್ಕ ಟೌನಲ್ಲಿ ಇದ್ವಿ ಅಂದರೆ ಪಾಸ್ಟ್ ಆ್ಯಕ್ಷನ್ನ ಇಲ್ಲಿ ತಿಳಿಸ್ತಾ ಇರೋದು. ವಿ ಯೂಸ್ ಟು ಲಿವ್ ಇನ್ ಎ ಸ್ಮಾಲ್ ಟೌನ್. ನಾವು ಚಿಕ್ಕ ಟೌನಲ್ಲಿ ನಿವಸಿಸ್ತಾ ಇದ್ವಿ. ಮೊದಲು ನಾವು ಚಿಕ್ಕ ಟೌನಲ್ಲಿ ನಿವಸಿಸ್ತಾ ಇದ್ವಿ. ವಿ ಯೂಸ್ ಟು ಲಿವ್ ಇನ್ ಎ ಸ್ಮಾಲ್ ಟೌನ್. ನೆಕ್ಸ್ಟ್, ಐ ಯೂಸ್ ಟು ಬಿ ಅನ್ ಆರ್ಟಿಸ್ಟ್ ಬಟ್ ನೌ ಐ ಆಮ್ ಎ ಟೀಚರ್. ಮೊದಲು ನಾನು ಆರ್ಟಿಸ್ಟ್ ಆಗಿ ಇದ್ದೆ, ಇವಾಗ ನಾನು ಟೀಚರ್. ನೋಡಿ ಫ್ರೆಂಡ್ಸ್, ಐ ಯೂಸ್ ಟು ಬಿ ಅನ್ ಆರ್ಟಿಸ್ಟ್ ಬಟ್ ನೌ ಐ ಆಮ್ ಎ ಟೀಚರ್. ಮೊದಲು ನಾನು ಆರ್ಟಿಸ್ಟ್ ಆಗಿ ಇದ್ದೆ, ಬಟ್ ಇವಾಗ ನಾನು ಟೀಚರ್. ಪ್ರೆಸೆಂಟಲ್ಲಿ ನಾನು ಟೀಚರ್. ಮೊದಲು ನಾನು ಆರ್ಟಿಸ್ಟ್ ಆಗಿ ಇದ್ದೆ ಅಂತ ಹೇಳ್ತಾ ಇರೋ ಸಂದರ್ಭ. ಓಕೆನಾ ಫ್ರೆಂಡ್ಸ್? ಐ ಯೂಸ್ ಟು ಬಿ ಅನ್ ಆರ್ಟಿಸ್ಟ್ ಬಟ್ ಐ ಆಮ್ ಎ ಟೀಚರ್. ನೆಕ್ಸ್ಟ್, ಡೇರ್ ಟು ಅಂದರೆ ಇಟ್ ಮೀನ್ಸ್ ಟು ಚಾಲೆಂಜ್ ಸಮ್ ಒನ್ ಟು ಡೂ ಸಮಥಿಂಗ್ ಡಿಫಿಕಲ್ಟ್ ಆ್ಯಂಡ್ ಇಟ್ ಹ್ಯಾಸ್ ಎನ್ ಆಬ್ಜೆಕ್ಟ್. ಅಂದರೆ ಫ್ರೆಂಡ್ಸ್, ಒಂದು ಕೆಲಸ ಧೈರ್ಯವಾಗಿ ಹೇಳುವಾಗ ಅಥವಾ ಒಂದು ಕೆಲಸನ ಚಾಲೆಂಜ್ ಆಗಿ ತೊಗೊಂಡು ಎಷ್ಟು ಕಷ್ಟ ಆಗಲಿ ಧೈರ್ಯವಾಗಿ ಹೇಳುವಾಗ ಡೇರ್ ಟುನ ಯೂಸ್ ಮಾಡ್ತೀವಿ. ಆ್ಯಂಡ್ ಮಾಡೋ ಕೆಲಸ ಆಬ್ಜೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಡೇರ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಫ್ರೆಂಡ್ಸ್, ನಮಗೆ ಸಬ್ಜೆಕ್ಟಿವ್ ಪ್ರೊನೌನ್ IUV ಇದೆ ಪ್ಲೂರಲ್ಸ್ಗೆ ಡೇರ್ ಟು ಬರುತ್ತೆ. ಹಿ ಶಿ ಇಟ್ ಸಿಂಗ್ಯುಲರ್ ನೇಮ್ಸ್ಗೆ ಡೇರ್ಸ್ ಟು ಬರುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಐ ಡೇರ್ ಟು ಟೀಚ್ ಇಂಗ್ಲೀಷ್. ನಾನು ತುಂಬ ಧೈರ್ಯವಾಗಿ ಇಂಗ್ಲೀಷ್ ಟೀಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಡೇರ್ ಟು ಅನ್ನೋದು ಸೆಮಿ ಮೋಡಲ್ ವರ್ಬ್ಸ್ ಅಥವಾ ಮಾರ್ಜಿನಲ್ ವರ್ಬ್ಸ್, ಟೀಚ್ ಅನ್ನೋದು ಮೇನ್ ವರ್ಬ್, ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್. ಸೊ ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ ನಮಗೆ? ಡೇರ್ ಟು. ಐ ಡೇರ್ ಟು ಟೀಚ್ ಇಂಗ್ಲೀಷ್. ಹಿ ಡೇರ್ಸ್ ಟು ಟಚ್ ದ ಟೈಗರ್. ಅವನು ತುಂಬ ಧೈರ್ಯವಾಗಿ ಟೈಗರ್ನ ಟಚ್ ಮಾಡ್ತಾನೆ. ನೋಡಿ ಫ್ರೆಂಡ್ಸ್, ಹಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ ನಮಗೆ? ಡೇರ್ಸ್ ಟು. ಹಿ ಡೇರ್ಸ್ ಟು ಟಚ್ ದ ಟೈಗರ್. ಅವನು ತುಂಬ ಧೈರ್ಯವಾಗಿ ಟೈಗರ್ನ ಟಚ್ ಮಾಡ್ತಾನೆ.
ರಾಮ ಡೇರ್ಸ್ ಟು ಟೇಕ್ ರೈಟ್ ಡೆಸಿಷನ್ ಇನ್ ರೈಟ್ ಟೈಮ್. ರಾಮ ತುಂಬ ಧೈರ್ಯವಾಗಿ ರೈಟ್ ಸಮಯದಲ್ಲಿ ರೈಟ್ ಡೆಸಿಷನ್ ತಗೊತಾರೆ. ನೋಡಿ ಫ್ರೆಂಡ್ಸ್, ರಾಮ ಸಬ್ಜೆಕ್ಟಿವ್ ಪ್ರೊನೌನ್ ನಮ್ಗೆ ಏನು ಬಂದಿದೆ, ರಾಮಗೆ ಏನು ಬರುತ್ತೆ, ಡೇರ್ಸ್ ಟು. ಸಿಂಗ್ಯುಲರ್ ನೇಮ್ ಅಲ್ವಾ, ಸೊ ರಾಮ ಡೇರ್ಸ್ ಟು ಟೇಕ್ ರೈಟ್ ಡೆಸಿಷನ್ ಇನ್ ರೈಟ್ ಟೈಮ್. ರಾಮ ತುಂಬ ಧೈರ್ಯವಾಗಿ ರೈಟ್ ಸಮಯದಲ್ಲಿ ರೈಟ್ ಡೆಸಿಷನ್ ತಗೊತಾರೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ನೀಡ್ ಟು. ನೀಡ್ ಟು ಅಂದರೆ ನೆಸೆಸಿಟಿನ ಹೇಳುವಾಗ, ಅಂದರೆ ಅವಶ್ಯಕತೆ ಇದೆ ಅಂತ ಹೇಳುವಾಗ ನೀಡ್ ಟುನ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ನೀಡ್ ಟು ಅಥವಾ ನೀಡ್ಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ನೀಡ್ ಟು ಅಥವಾ ನೀಡ್ಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಐ ಯು ವಿ ದೆ ಪ್ಲೂರಲ್ಸ್, ಇದಕ್ಕೆ ನೀಡ್ ಟು ಬರುತ್ತೆ. ಹಿ ಶಿ ಇಟ್ ಸಿಂಗ್ಯುಲರ್ಸ್, ಇದಕ್ಕೆ ನೀಡ್ಸ್ ಟು ಬರುತ್ತೆ. ಓಕೆನಾ ಫ್ರೆಂಡ್ಸ್. ಎಕ್ಸಾಂಪಲ್, ಐ ನೀಡ್ ಟು ಹೆಲ್ಪ್ ಮೈ ಡ್ಯಾಡ್. ನಾನು ನಮ್ಮ ಅಪ್ಪನಿಗೆ ಸಹಾಯ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರೋ ಸಂದರ್ಭ. ಐ ಅನ್ನೋದು ಸಬ್ಜೆಕ್ಟ್, ನೀಡ್ ಟು ಅನ್ನೋದು ಮಾರ್ಜಿನಲ್ ವರ್ಬ್ ಅಥವಾ ಸೆಮಿ ಮೋಡಲ್ ವರ್ಬ್, ಹೆಲ್ಪ್ ಅನ್ನೋದು ಮೇನ್ ವರ್ಬ್, ಡ್ಯಾಡ್ ಅನ್ನೋದು ಆಬ್ಜೆಕ್ಟ್. ಐ ನೀಡ್ ಟು ಹೆಲ್ಪ್ ಮೈ ಡ್ಯಾಡ್, ನಾನು ನಮ್ಮ ಅಪ್ಪನಿಗೆ ಸಹಾಯ ಮಾಡೋ ಅವಶ್ಯಕತೆ ಇದೆ. ನೋಡಿ ಫ್ರೆಂಡ್ಸ್, ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ ನಮಗೆ, ನೀಡ್ ಟು. ನೀಡ್ ಟು, ಐ ನೀಡ್ ಟು ಹೆಲ್ಪ್ ಮೈ ಡ್ಯಾಡ್. ನೆಕ್ಸ್ಟ್, ಹಿ ನೀಡ್ಸ್ ಟು ಬೈ ಎ ನ್ಯೂ ಕಾರ್. ಅವನಿಗೆ ಹೊಸ ಕಾರು ತಗೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರೋ ಸಂದರ್ಭ. ಹಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ ನಮಗೆ, ನೀಡ್ಸ್ ಟು. ಹಿ ನೀಡ್ಸ್ ಟು ಬೈ ಎ ನ್ಯೂ ಕಾರ್. ಅವನಿಗೆ ಹೊಸ ಕಾರ್ ತಗೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಸಂದರ್ಭ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಯು ನೀಡ್ ಟು ಪ್ಲೇ ಕ್ರಿಕೆಟ್. ನೀನು ಕ್ರಿಕೆಟ್ ಆಡಬೇಕು ಅಂದರೆ ನೀನು ಕ್ರಿಕೆಟ್ ಆಡೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರೋ ಸಂದರ್ಭ. ಯು ನೀಡ್ ಟು ಪ್ಲೇ ಕ್ರಿಕೆಟ್. ಸೊ ಯು ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ, ನೀಡ್ ಟು. ಯು ನೀಡ್ ಟು ಪ್ಲೇ ಕ್ರಿಕೆಟ್. ಯು ಅನ್ನೋದು ಸಬ್ಜೆಕ್ಟ್, ನೀಡ್ ಟು ಅನ್ನೋದು ಮಾರ್ಜಿನಲ್ ವರ್ಬ್, ಪ್ಲೇ ಅನ್ನೋದು ಮೇನ್ ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಯು ನೀಡ್ ಟು ಪ್ಲೇ ಕ್ರಿಕೆಟ್, ನೀನು ಕ್ರಿಕೆಟ್ ಆಡೋ ಅವಶ್ಯಕತೆ ಇದೆ. ಅರ್ಥ ಆಯ್ತಾ ಫ್ರೆಂಡ್ಸ್. ನೆಕ್ಸ್ಟ್, ಆಟ್ ಟು. ಆಟ್ ಟು ಮೀನ್ಸ್ ಇಟ್ ಯೂಸ್ ಇಟ್ ಟು ಇಂಡಿಕೇಟ್ ಮೋರ್ ಆಬ್ಲಿಗೇಷನ್, ಮೋರ್ ಅಡ್ವೈಸ್, ಮೋರಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಫ್ರೆಂಡ್ಸ್, ಒಂದು ಕೆಲಸನ ನಾವು ಮಾಡಬೇಕು ಅಂತ ಹೇಳುವಾಗ ಅಥವಾ ಒಂದು ಕೆಲಸನ ನಾವು ಫಾಲೋ ಆಗಬೇಕು ಅಂತ ಮೋರಲ್ ರಿಕ್ವೈರ್ಮೆಂಟ್ಸಲ್ಲಿ ಹೇಳುವಾಗ, ಅಥವಾ ಮೋರ್ ಅಡ್ವೈಸ್, ಯಾರಿಗಾದ್ರೂ ಸಲಹೆ ಕೊಡಬೇಕು ಅಂತ ಹೇಳುವಾಗ, ಯಾರಿಗಾದ್ರೂ ಒಂದು ಕೆಲಸ ಮೋರ್ ಆಬ್ಲಿಗೇಷನಲ್ಲಿ ಹೇಳುವಾಗ ಆಟ್ ಟುನ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಆಟ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಸಬ್ಜೆಕ್ಟಿವ್ ಪ್ರೊನೌನ್ಸ್ಗೆ ಎಲ್ಲದಕ್ಕೂ ಕೂಡ ಅಂದರೆ ಐ ಯು ವಿ ದೆ, ಹಿ ಶಿ ಇಟ್, ಸಿಂಗ್ಯುಲರ್, ಪ್ಲೂರಲ್ಸ್ ಎಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ನಮಗೆ ಆಟ್ ಟುನೇ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ಆಟ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಎಕ್ಸಾಂಪಲ್, ಯು ಆರ್ ಟು ಪ್ರಾಕ್ಟೀಸ್ ಮೋರ್. ನೀನು ಪ್ರಾಕ್ಟೀಸ್ ಮಾಡಬೇಕು, ನೀನಿನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇರೋ ಸಂದರ್ಭ. ಯು ಅನ್ನೋದು ಸಬ್ಜೆಕ್ಟ್, ಆರ್ ಟು ಅನ್ನೋದು ಮಾರ್ಜಿನಲ್ ವರ್ಬ್, ಪ್ರಾಕ್ಟೀಸ್ ಅನ್ನೋದು ಮೇನ್ ವರ್ಬ್. ಯು ಆರ್ ಟು ಪ್ರಾಕ್ಟೀಸ್ ಮೋರ್, ನೀನಿನ್ನೂ ಪ್ರಾಕ್ಟೀಸ್ ಮಾಡಬೇಕು. ಹಿ ಆರ್ ಟು ಫಾಲೋ ದ ರೂಲ್ಸ್, ಅವನು ರೂಲ್ಸ್ ಫಾಲೋ ಆಗಬೇಕು. ನೋಡಿ ಫ್ರೆಂಡ್ಸ್, ಹಿ ಅನ್ನೋದು ಸಬ್ಜೆಕ್ಟ್, ಆರ್ ಟು ಅನ್ನೋದು ಮಾರ್ಜಿನಲ್ ವರ್ಬ್, ಫಾಲೋ ಅನ್ನೋದು ಮೇನ್ ವರ್ಬ್, ರೂಲ್ಸ್ ಅನ್ನೋದು ಆಬ್ಜೆಕ್ಟ್. ನೀನು ರೂಲ್ಸ್ ಫಾಲೋ ಆಗಬೇಕು ಅಂತ ನಾವು ಮೋರಲ್ ರಿಕ್ವೈರ್ಮೆಂಟ್ಸಲ್ಲಿ ಹೇಳುವಾಗ ಹಿ ಆರ್ ಟು ಫಾಲೋ ದ ರೂಲ್ಸ್. ವಿ ಆರ್ ಟು ರೆಸ್ಪೆಕ್ಟ್ ಎಲ್ಡರ್ಸ್, ನಾವು ಎಲ್ಡರ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಈ ಥರ ನಾವು ಯಾರಿಗಾದ್ರೂ ಸಲಹೆ ಹೇಳಬೇಕು ಅಂತ ಹೇಳುವಾಗ ಆರ್ ಟುನ ಯೂಸ್ ಮಾಡ್ತೀವಿ. ವಿ ಆರ್ ಟು ರೆಸ್ಪೆಕ್ಟ್ ಎಲ್ಡರ್ಸ್, ನಾವು ಎಲ್ಡರ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ವಿ ಅನ್ನೋದು ಸಬ್ಜೆಕ್ಟ್, ಆರ್ ಟು ಅನ್ನೋದು ಮಾರ್ಜಿನಲ್ ವರ್ಬ್ ಅಥವಾ ಸೆಮಿ ಮೋಡಲ್ ವರ್ಬ್, ರೆಸ್ಪೆಕ್ಟ್ ಅನ್ನೋದು ಮೇನ್ ವರ್ಬ್, ಎಲ್ಡರ್ ಅನ್ನೋದು ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಆರ್ ಟು ಅಂದ್ರೂ ಶುಡ್ ಅಂದ್ರೂ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್, ಬಟ್ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಶುಡ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ, ಶುಡ್ ಅಂದರೆ ಸೇಮ್ ಇದೇ ಥರ ಒಂದು ಕೆಲಸ ಮಾಡಬೇಕು ಅಂತ ಹೇಳುವಾಗ. ಆರ್ ಟು ಅಂದ್ರೂ ಸೇಮ್ ಮೀನಿಂಗೆ, ಬಟ್ ಶುಡ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಫಾರ್ಮಲ್ ವೇಯಲ್ಲಿ ಹೇಳುವಾಗ ಆ್ಯಂಡ್ ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ ಕೂಡ ಶುಡ್ನ ಯೂಸ್ ಮಾಡ್ತೀವಿ. ಬಟ್ ಆರ್ ಟು ಅಲ್ಲಿ ಓನ್ಲಿ ಫಾರ್ಮಲ್ ವೇಯಲ್ಲಿ ಮಾತ್ರ ಹೇಳ್ತೀವಿ. ಫಾರ್ಮಲ್ ವೇಯಲ್ಲಿ ಯೂಸ್ ಮಾಡುವಾಗ ಆರ್ ಟುನ ಯೂಸ್ ಮಾಡ್ತೀವಿ. ಅದು ನಾವು ರೇರಾಗೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್.
ಶುಡ್ನೇ ನಾವು ತುಂಬ ಯೂಸ್ ಮಾಡ್ತಾ ಇರ್ತೀವಿ, ಆರ್ ಟುನ ನಾವು ತುಂಬ ರೇರ್ ಆಗಿ ಯೂಸ್ ಮಾಡ್ತೀವಿ. ಸೊ ಆರ್ ಟುನ ನಾವು ತುಂಬ ಫಾರ್ಮಲ್ ವೇಯಲ್ಲಿ ಹೇಳುವಾಗ ಆರ್ ಟುನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ವಾಂಟ್ ಟು ಮೀನ್ಸ್ ಇಟ್ ಯೂಸ್ ಟು ಎಕ್ಸ್ಪ್ರೆಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಡಿಸೈರ್ ಫಾರ್ ಸಮಥಿಂಗ್. ಅಂದರೆ ಫ್ರೆಂಡ್ಸ್, ಒಂದು ಕೆಲಸನ ನಾವು ಬಯಸುತ್ತೀವಿ ಅಂತ ಹೇಳುವಾಗ ವಾಂಟ್ ಟುನ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವಾಂಟ್ಸ್ ಟು ಅಥವಾ ವಾಂಟ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವಾಂಟ್ ಟು ಅಥವಾ ವಾಂಟ್ಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಸಬ್ಜೆಕ್ಟಿವ್ ಪ್ರೊನೌನ್ಸ್ಗೆ ಐ ಯು ವಿ ಇದೆ ಪ್ಲೂರಲ್ಸ್, ಇದಕ್ಕೆ ನಮಗೆ ವಾಂಟ್ ಟು ಬರುತ್ತೆ. ಹೇ ಶಿ ಇಟ್ ಸಿಂಗ್ಲರ್ಸ್, ಇದಕ್ಕೆ ವಾಂಟ್ಸ್ ಟು ಬರುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯೋಕ್ಕೆ ಬಯಸುತ್ತೀನಿ. ನೋಡಿ ಫ್ರೆಂಡ್ಸ್, ಐ ಅನ್ನೋದು ಸಬ್ಜೆಕ್ಟ್, ವಾಂಟ್ ಟು ಅನ್ನೋದು ಸೆಮಿ ಮೋಡಲ್ ವರ್ಬ್, ಲರ್ನ್ ಅನ್ನೋದು ಮೇನ್ ವರ್ಬ್, ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್. ಸೊ ಐ ಅನ್ನೋ ಸಬ್ಜೆಕ್ಟು ಪ್ರೊನೌನ್ಗೆ ಏನು ಬರುತ್ತೆ? ವಾಂಟ್ ಟು. ಐ ವಾಂಟ್ ಟು ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯೋಕ್ಕೆ ಬಯಸುತ್ತೀನಿ. ಹಿ ವಾಂಟ್ಸ್ ಟು ಸಿ ಯು, ಅವನು ನಿಮ್ಮನ್ನು ನೋಡಬೇಕು ಅಂತ ಬಯಸುತ್ತಾನೆ. ಹಿ ಅನ್ನೋದು ಸಬ್ಜೆಕ್ಟ್, ವಾಂಟ್ಸ್ ಟು ಅನ್ನೋದು ಸೆಮಿ ಮೋಡಲ್ ವರ್ಬ್ ಅಥವಾ ಮಾರ್ಜಿನಲ್ ವರ್ಬ್, ಸಿ ಅನ್ನೋದು ನಮಗೆ ಮೇನ್ ವರ್ಬ್, ಯು ಅನ್ನೋದು ಆಬ್ಜೆಕ್ಟ್. ಸೊ ಹಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ? ವಾಂಟ್ಸ್ ಟು. ಹಿ ವಾಂಟ್ಸ್ ಟು ಸಿ ಯು, ಅವನು ನಿಮ್ಮನ್ನು ನೋಡಬೇಕು ಅಂತ ಬಯಸುತ್ತಾನೆ. ರಾಧಾ ವಾಂಟ್ಸ್ ಟು ಡ್ಯಾನ್ಸ್ ವಿತ್ ಕೃಷ್ಣ, ರಾಧಾ ಕೃಷ್ಣನ ಜೊತೆಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಬಯಸುತ್ತಾಳೆ. ನೋಡಿ ಫ್ರೆಂಡ್ಸ್, ರಾಧಾ ಅನ್ನೋದು ನಮಗೆ ಸಬ್ಜೆಕ್ಟ್, ವಾಂಟ್ಸ್ ಟು. ಸೊ ರಾಧಾ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಅಂದರೆ ಸಿಂಗ್ಯುಲರ್ ನೇಮ್ ಅಲ್ವಾ, ಏನು ಬರುತ್ತೆ? ವಾಂಟ್ಸ್ ಟು. ರಾಧಾ ವಾಂಟ್ಸ್ ಟು ಡ್ಯಾನ್ಸ್ ವಿತ್ ಕೃಷ್ಣ. ಸೊ ಡ್ಯಾನ್ಸ್ ಅನ್ನೋದು ನಮಗೆ ಮೇನ್ ವರ್ಬ್ ಆಗುತ್ತೆ, ಕೃಷ್ಣ ಅನ್ನೋದು ಆಬ್ಜೆಕ್ಟ್. ರಾಧಾ ವಾಂಟ್ಸ್ ಟು ಡ್ಯಾನ್ಸ್ ವಿತ್ ಕೃಷ್ಣ, ರಾಧಾ ಕೃಷ್ಣನ ಜೊತೆಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಬಯಸುತ್ತಾಳೆ. ಓಕೆನಾ ಫ್ರೆಂಡ್ಸ್? ಹ್ಯಾವ್ ಟು ಮೀನ್ಸ್ ಇಟ್ ಯೂಸ್ ಟು ಎಕ್ಸ್ಪ್ರೆಸ್ ಎಕ್ಸ್ಟರ್ನಲ್ ಆಬ್ಲಿಗೇಷನ್ಸ್, ಥಿಂಗ್ಸ್ ಲೈಕ್ ರೂಲ್ಸ್ ಆ್ಯಂಡ್ ಲಾಸ್. ಅಂದರೆ ಫ್ರೆಂಡ್ಸ್, ಒಂದು ಕೆಲಸನ ನಾವು ಖಂಡಿತವಾಗಿ ಮಾಡಬೇಕು ಅಂತ ಹೇಳುವಾಗ ಹ್ಯಾವ್ ಟುನ ಯೂಸ್ ಮಾಡ್ತೀವಿ. ಸೊ ಮಸ್ಟ್ನ ಕೂಡ ನಾವು ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್. ಮಸ್ಟ್ನ ನಾವು ಏನಂತ ಹೇಳ್ತೀವಿ? ಒಂದು ಕೆಲಸನ ನಾವು ಖಂಡಿತವಾಗಿ ಮಾಡಬೇಕು ಅಂತ ಹೇಳುವಾಗ ಮಸ್ಟ್ನ ಯೂಸ್ ಮಾಡ್ತೀವಿ. ಬಟ್ ಸ್ಮಾಲ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಹ್ಯಾವ್ ಟುನ ನಾವು ಎಕ್ಸ್ಟರ್ನಲ್ ಆಬ್ಲಿಗೇಷನ್ಸ್ನಲ್ಲಿ ಹೇಳುವಾಗ ಆ್ಯಂಡ್ ಸಮ್ ರೂಲ್ಸ್ ಆ್ಯಂಡ್ ಲಾಸ್ನ ಹೇಳುವಾಗ ನಾವು ಹ್ಯಾವ್ ಟುನ ಯೂಸ್ ಮಾಡ್ತೀವಿ. ಬಟ್ ಮಸ್ಟ್ನ ನಾವು ಪರ್ಸ್ನಲ್ ಆಬ್ಲಿಗೇಷನ್ಸ್ನಲ್ಲಿ ಹೇಳುವಾಗ ಮಸ್ಟ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸೊ ಸಬ್ಜೆಕ್ಟಿವ್ ಪ್ರೊನೌನ್ಸ್ಗೆ ಐ ಯು ವಿ ಇದೆ, ಪ್ಲೂರಲ್ಸ್ಗೆ ಹ್ಯಾವ್ ಟು ಬರುತ್ತೆ. ರಿಮೈನಿಂಗ್ ಸಬ್ಜೆಕ್ಟ್ಸ್ ಹಿ ಶಿ ಇಟ್ ಸಿಂಗ್ಯುಲರ್ಸ್ಗೆ ಹ್ಯಾಸ್ ಟು ಬರುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಐ ಹ್ಯಾವ್ ಟು ರೈಟ್ ದ ಎಕ್ಸಾಮ್, ನಾನು ಖಂಡಿತವಾಗಿ ಎಕ್ಸಾಮ್ ಬರಿಬೇಕು, ನಾನು ಎಕ್ಸಾಮ್ ಬರ್ದಿಲ್ಲ ಅಂದರೆ ಫೇಲ್ ಆಗ್ತೀನಿ. ಸೊ ಇದು ನಮಗೆ ಎಕ್ಸ್ಟರ್ನಲ್ ಆಬ್ಲಿಗೇಷನ್. ನೋಡಿ ಫ್ರೆಂಡ್ಸ್, ಐ ಹ್ಯಾವ್ ಟು ರೈಟ್ ದ ಎಕ್ಸಾಮ್, ನಾನು ಎಕ್ಸಾಮ್ ಖಂಡಿತವಾಗಿ ಬರಿಬೇಕು. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಟು ಅನ್ನೋದು ಸೆಮಿ ಮೋಡಲ್ ವರ್ಬ್, ರೈಟ್ ಅನ್ನೋದು ನಮಗೆ ಮೇನ್ ವರ್ಬ್, ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ? ಹ್ಯಾವ್ ಟು. ಐ ಹ್ಯಾವ್ ಟು ರೈಟ್ ದ ಎಕ್ಸಾಮ್, ನಾನು ಎಕ್ಸಾಮ್ ಖಂಡಿತವಾಗಿ ಬರಿಬೇಕು. ಸೊ ಇದು ಎಕ್ಸ್ಟರ್ನಲ್ ಆಬ್ಲಿಗೇಷನ್, ನಾನು ಎಕ್ಸಾಮ್ ಖಂಡಿತವಾಗಿ ಬರಿಬೇಕಲ್ವಾ. ಸೊ ಇದು ನಮಗೆ ಪರ್ಸ್ನಲ್ ಆಗಲ್ಲ, ಎಕ್ಸ್ಟರ್ನಲ್ ಆಬ್ಲಿಗೇಷನ್ಸ್ನಲ್ಲಿ ತಿಳಿಸ್ತಾ ಇದೆ. ಓಕೆನಾ ಫ್ರೆಂಡ್ಸ್? ಈ ಹ್ಯಾಸ್ ಟು ವೇರ್ ಎ ಹೆಲ್ಮೆಟ್, ಅವನು ಹೆಲ್ಮೆಟ್ ಧರಿಸಬೇಕು. ನೋಡಿ ಫ್ರೆಂಡ್ಸ್, ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಟು ಅನ್ನೋದು ಹಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಹ್ಯಾಸ್ ಟು ಬರುತ್ತೆ. ಸೊ ಹ್ಯಾಸ್ ಟು ಅನ್ನೋದು ನಮಗೆ ಮಾರ್ಜಿನಲ್ ವರ್ಬ್, ಹಿ ಹ್ಯಾಸ್ ಟು ವೇರ್. ವೇರ್ ಅನ್ನೋದು ನಮಗೆ ಮೇನ್ ವರ್ಬ್, ಹೆಲ್ಮೆಟ್ ಅನ್ನೋದು ಆಬ್ಜೆಕ್ಟ್. ಹಿ ಹ್ಯಾಸ್ ಟು ವೇರ್ ಎ ಹೆಲ್ಮೆಟ್, ಅವನು ಹೆಲ್ಮೆಟ್ನ ಖಂಡಿತವಾಗಿ ಧರಿಸಬೇಕು. ಧರಿಸಲಿಲ್ಲ ಅಂದರೆ ಏನಾಗುತ್ತೆ? ಫೈನ್ನ ಕಟ್ಟಬೇಕು ಅಲ್ವಾ. ಸೊ ಇದು ನಮಗೆ ರೂಲ್ನ ತಿಳಿಸ್ತಾ ಇದೆ. ಹಿ ಹ್ಯಾಸ್ ಟು ವೇರ್ ಎ ಹೆಲ್ಮೆಟ್, ಅವನು ಹೆಲ್ಮೆಟ್ನ ಧರಿಸಬೇಕು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಐ ಮಸ್ಟ್ ಡ್ರಿಂಕ್ ವಾಟರ್, ನಾನು ಖಂಡಿತವಾಗಿ ನೀರು ಕುಡಿಬೇಕು. ಇದು ನನಗೆ ಪರ್ಸ್ನಲ್ ಆಬ್ಲಿಗೇಷನ್. ನೀನು ನೀರು ಕುಡಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ ಅಲ್ವಾ. ನನಗೆ ಥ್ರಸ್ಟಿ ಆಗಿದ್ರೆ ಅಂದರೆ ನನಗೆ ನೀರು ಕುಡಿಬೇಕು ಅಂತ ಅನಿಸಿದ್ರೆ ನಾನು ಖಂಡಿತವಾಗಿ ನೀರು ಕುಡಿಬೇಕು ಅಂತ ನನಗೆ ಅನಿಸುತ್ತೆ.
ಸೊ ಐ ಮಸ್ಟ್ ಡ್ರಿಂಕ್ ವಾಟರ್, ನಾನು ಖಂಡಿತವಾಗಿ ನೀರು ಕುಡಿಬೇಕು, ಇದು ನನ್ನ ಪರ್ಸನಲ್ ಆಬ್ಲಿಗೇಷನ್. ಐ ಮಸ್ಟ್ ಡ್ರಿಂಕ್ ವಾಟರ್, ನಾನು ನೀರು ಖಂಡಿತವಾಗಿ ಕುಡಿಬೇಕು ಅಂತ ಪರ್ಸನಲ್ ಆಬ್ಲಿಗೇಷನಲ್ಲಿ ತಿಳಿಸ್ತಾ ಇರೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಐ ಮಸ್ಟ್ ಡ್ರಿಂಕ್ ವಾಟರ್. ಸೊ ಈ ಥರ ಫ್ರೆಂಡ್ಸ್ ನೀವು ದಿನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಈಸಿಯಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಸೆಮಿ ಮಾಡೆಲ್ ವರ್ಬ್ಸ್ನಲ್ಲಿ ಒಂದೊಂದು ವರ್ಬ್ಸ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನ್ಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.